ಒಂದು ಈ ರಾಜ್ಯ ಸರ್ಕಾರ ಬಂದು 3 ವರ್ಷ ಆಯಿತು. 3 ವರ್ಷದ ಸಾಧನಾ ಸಮಾವೇಶವನ್ನು ಮಾಡಬೇಕು. ಅದು ಯಾವುದೇ ಸಾಧನೆಗಳನ್ನು ಮಾಡಿ ಬರೀ ಯಾವ ಅದ್ರ ಮೇಲೆ ಕಾಲ ಕಳೆದು ಇನ್ನೊಂದು ಅಧಿಕಾರ ಹಸ್ತಾಂತರ ಕಾಲ ಕಳೆದು ಈಗ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಎಸ್ ಸಿ ಮುಖ್ಯಮಂತ್ರಿ ಆಗಬೇಕು, ಎಸ್ ಟಿ ಮುಖ್ಯಮಂತ್ರಿ ಆಗಬೇಕು ಅದಾದಮೇಲೆ ಡಿ ಕೆ ಶಿವಕುಮಾರ್ ಕೊಡಲೇಬೇಕು ಅಂತ ಕೊಡಲೇಬಾರ್ದು ಅಂತ ಯಾವ ಅಗ್ರಿಮೆಂಟು ಆಗಿಲ್ಲ ಅಂತ ಸಿದ್ದರಾಮಯ್ಯ ಅಂತ ಈ ಹೇಳಿಕೆಗಳ ಮೇಲೆ ಸರ್ಕಾರವನ್ನು ಜೀವಂತ ಇಟ್ಕೊಂಡು ಒಂದು ಅಧಿಕಾರದಾಗಿದೆ ಪಕ್ಷ ಅಂತ ಯಾವ ಸಾಧನೆಗಳು ಮಾಡ್ತಾರೆ. ಜಿಲ್ಲೆಯಲ್ಲಿ ನಾವು BJP ಸರ್ಕಾರ ಇದ್ದಾಗ ಗೌರ್ಮೆಂಟ್ ಇದ್ದಾಗ ನಮಗೆ ಆದ ಶಾಪ ಮುಗಿಸಿದ್ವಿ, ಅಭಿವೃದ್ಧಿ ಕೆಲಸಗಳು ಆಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಇದ್ದರೆ ಅವ್ರ ಇಲಾಖೆಯಲ್ಲಿ ಕೂಡ 2 ವರ್ಷ ಬೇಕಾದವರು ಅವರ ಮಾತುಕತೆಗಳು ತಿಳ್ಕೊಳ್ಳಿಕ್ಕೆ, ಅವರ ಲ್ಯಾಂಗ್ವೇಜಸ್ ತಿಳ್ಕೊಳ್ಳಿಕ್ಕೆ ಮತ್ತು ಒಂದಿಷ್ಟು ಅಧ್ಯಯನ ಮಾಡಲಿಕ್ಕೆ 3 ತಿಂಗಳು ಯಾವುದೇ ಮಂತ್ರಿಗೂ ಬೇಕು. ನಾವು ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ ಒಂದು 2-3 ತಿಂಗಳು 2-3 ವರ್ಷನೇ ತಗೊಂಡ್ರೆ ಮುಂದಕ್ಕೆ. ಮತ್ತು ಈಗ ಮಾತಾಡಿದ್ರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ 1,000 ಪಬ್ಲಿಕ್ ಶಾಲೆಗಳನ್ನು KPS ಸ್ಕೂಲ್ ಅಂತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಎಲ್ಲಿ ಮಾಡಿದಾರೆ ಅಂತ ಎಲ್ಲೂ ಹೇಳ್ತಾ ಇಲ್ಲ, ಎಲ್ಲಿ ಮಾಡಿದಾರೆ ಅಂತ ಹೇಳ್ತಾ ಇಲ್ಲ, ಎಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಅದು ದುಡ್ಡು ಎಲ್ಲಿದೆ ಅಂತ ಹೇಳ್ತಾ ಇಲ್ಲ. ನೋಡಿ, 1,000ಕ್ಕೆ ಒಂದೊಂದು ಕೋಟಿ ಅಂದ್ರೆ 1,000 ಕೋಟಿ ಬೇಕು. ಒಂದೊಂದಕ್ಕೆ 25 ಕೋಟಿ ಬೇಕಂದ್ರೆ ಕನಿಷ್ಠ 25 ಕೋಟಿ ಬೇಕು ಒಂದು ಶಾಲೆ ಕಟ್ಟಲಿಕ್ಕೆ, ಸುಸಜ್ಜಿತವಾದ ಅವ್ರು ಹೇಳಿದ್ರು ಕಾನ್ಸೆಪ್ಟ್ ಕಟ್ಟಲಿಕ್ಕೆ 25,000 ಕೋಟಿ ಇರೋದು ಹೇಳಿದ್ದಾರೆ. 25,000 1,000ಕ್ಕೆ ಟೀಚರ್ಸ್ ಹೇಳಿದ್ದಾರೆ. 1ರಿಂದ 12ನೇ ಒಂದು ಅದಕ್ಕಿಂತ 3 LKG UKG 14 ಕ್ಲಾಸ್ ನಡೆಯುತ್ತೆ. 12 ಕ್ಲಾಸು ಪ್ಲಸ್ LKG UKG ವರ್ಷದಿಂದ PUC 14 ಕ್ಲಾಸ್ಗಳು ನಡೆಸೋಕ್ಕೆ ಎಷ್ಟು ದೊಡ್ಡ ಕಟ್ಟಡ ಬೇಕು. ಅದಕ್ಕೆ ಟೀಚರ್ಸ್ ಹೇಳಿದ್ದಾರೆ, ಫರ್ನಿಷಿಂಗ್ ಹೇಳಿದೆ, ಈ ಕಾಲದ ಕಂಪ್ಯೂಟರ್ ಹೇಳಿದ್ದಾವೆ. ಸುಮ್ಮನೆ ಕತೆ ಹೇಳ್ಕೊಂಡು ಮಾಡಿದೆ. ಇವತ್ತು ನೋಡಿದೆ ನಾನು ದೊಡ್ಡ ಹೆಡ್ಡಿಂಗಲ್ಲೂ ಕೂಡ ನಾನು ನೋಡಿದೆ. ಅದು ದುಡ್ಡು ಎಲ್ಲಿದೆ ಅಂತ ಹೇಳೋದು, ಸುಮ್ಮನೆ ಘೋಷಣೆ ಮಾಡ್ತಾನೆ ಬಂದು ಅದು ಅವ್ರ ಇಲಾಖೆ ಬಂದು. ಇನ್ನೊಂದು ಅವರು ಉಸ್ತುವಾರಿ ಸಚಿವರಾಗಿ ಏನು ಮಾಡಿದ್ದಾರೆ, ಬಗರ್ಕೊಂಡು ತೀರ್ಮಾನ ಎತ್ಕೊಂಡು ರೈತರ ಬಗ್ಗೆ ಏನು ತೀರ್ಮಾನ ಕೊಟ್ಟು, ಶರಾವತಿ ಮುಳುಗಡೆ ರೈತರ ಬಗ್ಗೆ ಎಲ್ಲಿ ಸುಪ್ರೀಂ ಕೋರ್ಟ್ ಎಂದು ಯಾರನ್ನ ಅಟೆಂಡ್ ಮಾಡಿಸಿದ್ದಾರೆ, ಕೋರ್ಟಲ್ಲಿದೆ ಮ್ಯಾಟ್ರು. ಅದು ನಿಜಲಿಂಗಪ್ಪ ಕಾಲದಿಂದ ಮೊನ್ನೆ ಬೊಮ್ಮಾಯಿ ಕಾಲದವರೆಗೂ ಎಲ್ಲ CM ಕಾಲದಲ್ಲೂ ನಡೀತಾನೆ ಬಂದಿದೆ. ಸಾಲ್ವ್ ಆಗಿಲ್ಲ, ಒಂದು ಸಾಲ್ವ್ ಪ್ರಾಬ್ಲಮ್. ಇಲ್ಲೂ ಕೂಡ ಶ್ರೀನಿವಾಸ್ MLA, ಆಮೇಲೆ LK MLA, ಆಮೇಲೆ ತಿಮ್ಮಪ್ಪನವ್ರು MLA, ಈಗಿನ 3ನೇ ಬಾರಿ ಶಾಸಕರು ಇದೆ, ನನ್ನ ಕಾಲದವರು ಇತ್ತು, ಎಲ್ಲ ಸಮಸ್ಯೆ ಇದೆ. ಅದು ಇವ್ರ ಪ್ರಯತ್ನ ಏನಿದೆ. ಮತ್ತೊಂದು ಏನಂತ ಹೇಳಿದ್ರೆ, ರೈತರು ಒಕ್ಕಲಿಸೋದು ಯಾವ ಕಾನೂನು ಬದಲಾವಣೆ ಆಗಿಲ್ಲ. ಈಗ ನಾನು ಇದ್ದಾಗ ಕಾನೂನು ಯಾವುದೇ ಒಬ್ಬ ರೈತರು ಕೂಡ ಒಕ್ಕಲಿಸಕ್ಕೆ ಬಿಟ್ಟಿರಲಿಲ್ಲ. ನಮ್ಮ ಕಾಲದಲ್ಲಿ ಸಾಗರದಲ್ಲಿ ಯಾರು ಒಕ್ಕಲಿಸಿದ್ದಾರೆ ಹೇಳಿ, ಯಾರು ಹ್ಯಾರಾಸ್ಮೆಂಟ್ ಆಗಿತ್ತು ಇಲಾಖೆ. ಇವತ್ತು ಎಷ್ಟಿದೆ? 16-17 ಪ್ರಕರಣಗಳಾಗಿದೆ. ನಿನ್ನೆ ಮೊನ್ನೆ ಹಾಕಿದವರು ಮತ್ತು ನಮ್ಮೂರು ರತ್ನಾಕರವರು ಹೋಗ್ಬಂದು ಇಲ್ಲೇ ಒಂದು ಅಡ್ಡೇರಿ ಹಿರೇಬೆಲ್ಲಿ ಅಥವಾ ಬರೀ 15 ಗುಂಟೆ ಬಿಡಿಸೋಕೆ ದೊಡ್ಡ ಭಾಷಾ ಭಜನೆ ಎಡಮನೆ ಗಲಾಟೆ ಗೊತ್ತಿದೆ. ಅನೇಕ ಪ್ರಕರಣಗಳು ನಡೆದಿದೆ. ಇದು ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳೋದು. ಅವ್ರು ಬರೀ ಪ್ರೆಸ್ಸಲ್ಲಿ ಹೇಳ್ತಾರೆ, ಯಾರಿಗೂ ತೊಂದರೆ ಕೊಡಲ್ಲ, ಮೀಟಿಂಗ್ ಮಾಡಬೇಕು, ಯಾರನ್ನು ಬಿಡಿಸ್ಬೇಕು ಯಾರು ಬಿಡಿಸ್ಬಾರ್ದು. ಇನ್ನು ನಮ್ಮ ಸ್ಥಳೀಯ ಶಾಸಕರು ಇವ್ರು ಯಾವ ಅನುದಾನವೂ ತಂದಿಲ್ಲ. ನಾವು ತಂದ ಅನುದಾನವನ್ನು ಇಟ್ಕೊಂಡು ಬ್ಯಾಂಕಲ್ಲಿದೆ 1 ರೂಪಾಯಿ ನೀವು 4 ಕೋಟಿ. ಇವತ್ತು ಉದಾಹರಣೆ ಹೇಳ್ತೀನಿ, ಒಂದು ಎಕ್ಸಾಂಪಲ್. ಯಾವ ರಸ್ತೆಗೆ ಯಾವ ಸ್ಯಾಂಕ್ಷನ್ ಬಂದಿರೋದು ಈ ಊರಿಗೆ? 5 ದಿಕ್ಕಿಂದ ಜೋಗ ರೋಡು, ಶಿವಮೊಗ್ಗ ರೋಡು, ಹೊಸನಗರ ಬೀರುಪುಳಿ ರೋಡು ಲಂಚ ಟ್ಯಾಕ್ಸ್ಗಿಂತ ಡಬಲ್ ಬಿಟ್ಟು ಲಂಚ ಕೇಳ್ತಾನೆ ಅಂತ ಬಂದಿದೆ. ವೈಟ್ ಪ್ಯಾಚಸ್ ಸ್ವಲ್ಪ ಬೆಳಿಗ್ಗೆ ಅಲ್ಲಪ್ಪ ಏನು ಮಾಡೋದಪ್ಪ, ಹತ್ತಿ ಅಂತ ನೂಲಿನಂತೆ ಬಟ್ಟೆ ಅಂತ ದಾರ ಅಂತ ಹಂಗೆ ಅಲ್ಲೇ ವ್ಯಾಪಾರ ಇಲ್ಲಿ ವ್ಯಾಪಾರ ನಡೀತಾರೆ. ಯಾರು ತಗೊಂಡು ಲಂಚ ಇತ್ತು. ಅದು ಈ ಥರ ಲಂಚ ಮತ್ತೊಂದು 3 ಯಾಕಂದರೆ ನಾನು ತಗೊಂಡ್ರೆ ನನ್ನ ಅಧಿಕಾರಿ ನಾವು ತಗೋತಾರೆ. ಹಾಗಾಗಿ ಅವ್ಯವಸ್ಥೆ ಆಗಲ್ಲ. ಅಡ್ಮಿನಿಸ್ಟ್ರೇಷನ್ಗೆ ಅಧಿಕಾರಿಗಳಿಲ್ವಲ್ಲ, PC ಮಾಡೋ ಕೆಲಸನ ಯಾರೋ ಒಬ್ಬರು ಶಾಂತವಾಗಿ ಮಾಡೋಕ್ಕಾಗತ್ತಾ? ನಾಗಪ್ಪನವರು ಕೆಲಸಗಾರಮ್ಮ ಅವ್ರ ಲೆವೆಲ್ ಇಂಜಿನಿಯರ್ ಆಗಿ, ಅದು ಕಮಿಷನರಾಗಿ ಅದೇನು ಮಾಡ್ತಾರೆ? ನಮ್ಮ ಡಿಪ್ಲೊಮಾ ಹೋಲ್ಡ್ರು ಕಮಿಷನರ್ ಆದವರಿಗೆ ಕರ್ನಾಟಕ
ಇದು ಲೋಕಲ್ ಬಾಡಿ ಸರ್ವಿಸ್ ಅಂತ ಒಂದು ಇದೆ, KSಗೆ ಈಕ್ವಲೆಂಟ್ ಪೋಸ್ಟ್ ಅದು. ಅವ್ನು ಮಾಡ್ಬೇಕು ನಗರಸಭೆ ಕಮಿಷನರ್ ಆಗ್ಬೇಕು. ನಾಗಪ್ಪ ಜೈಗೆ ಡಿಪ್ಲೊಮಾ ಆಗಿ ತಿಳ್ಕೊಂಡು ಅಷ್ಟು ಮಟ್ಟಿಗೆ ಅವನ ಕೆಲಸ ಮಾಡ್ತಾನೆ. ಹೆಂಗಿದ್ದು ಅದಷ್ಟೇ ಕೆಲಸ ಚೆನ್ನಾಗಿ ಮಾಡ್ತಿದ್ದ. ಈಗ ನಾನು ಕಮಿಷನರ್ ಅಂತ ಹೆಂಗೆ ಬಿದ್ದಿರ್ತಾರೆ ಸಹಜ. ಅಲ್ಲಿ ಬಿದ್ದೋಗುತ್ತೆ ಅಡ್ಮಿನಿಸ್ಟ್ರೇಷನ್. ಅದಕ್ಕೆ IAS, KS, PES, KRS ಎಲ್ಲ ಮಾಡಿದ್ದಾರೆ ಸರ್. ಇಂಡಿಯನ್ ರೈಲ್ವೆ ಸರ್ವಿಸು, ಇಂಡಿಯನ್ ಫಾರೆಸ್ಟ್ ಸರ್ವಿಸು ಮಾಡಿದ್ದಾರೆ. ಒಬ್ಬ ಗಾರ್ಡ್ ಕೊನೆಗೆ ಫಾರೆಸ್ಟ್ DFO ಮಾಡ್ತಾರೆ. ಏನು ಮಾಡ್ತಾರೆ? ರೈಟ್ ಹ್ಯಾಕಿಂಗ್ಗೆ ಬರ್ಕೊಂಡಿದ್ದ ಸೈನ್ ಹಾಕಿ ಕೊಡ್ತಾರೆ, ಮುಗಿಸ್ತಾರೆ. ಇದು ಆಗಿರೋದು ಕಲ್ಸಿ ಚಂದ್ರಪ್ಪ ದಯವಿಟ್ಟು ಕೇಳಿ. ಕಾಂಗ್ರೆಸ್ ಅಧ್ಯಕ್ಷರಿಗೆ, ಇಬ್ಬರು ಅಧ್ಯಕ್ಷರಿಗೆ ಅಧಿಕಾರಿಗಳು ನೌಕರು ಇದ್ದಾರೋ ಮಾರಾಯ. ತಹಶೀಲ್ದಾರ್ ಮಾಡೋ ಕೆಲಸನ BA ಹೆಂಗೆ ಮಾಡ್ತಾನೆ? ಅದು ಟೆಂಪರರಿ ವ್ಯವಸ್ಥೆ. ನಮ್ಮ ಕಾಲದಲ್ಲಿತ್ತು, ಎಲ್ಲರ ಕಾಲದಲ್ಲಿದೆ ಭಾರತ ದೇಶದಲ್ಲಿ. 15 ದಿನ, ತಿಂಗಳು, 8 ದಿನ. ಅದನ್ನು ಕೆಲವು ನಾನು ಮಾಡೋಂಗಿಲ್ಲ. ತಹಶೀಲ್ದಾರ್ ಮತ್ತೊಬ್ಬ ಬಂದರೆ ಮತ್ತೊಬ್ಬ ರಿಲೀಸ್ ಆಗ್ಬೇಕು ಅಂತೀನಿ, ರಿಲೀವ್ ಆಗ್ಬೇಕು. DC ಮತ್ತೊಬ್ಬ ಬಂದರೆ ರಿಲೀವ್ ಆಗ್ತಾನೆ, ಅಥವಾ 3-4 ದಿನಕ್ಕೆ 2-3 ದಿನಕ್ಕೆ. ಪೊಲೀಸ್ ಇಲಾಖೆ 1-2 ದಿನಕ್ಕೆ ಮಾತ್ರ, ಅಲ್ಲಿಂದ ಇಲ್ಲಿ ಬರೋದಕ್ಕೆ ಅವ್ರಿಗೆ ಮಾತ್ರ ಇರ್ತದೆ. ತಿಂಗಳಿಗೆ ಓಡಿಸ್ಕೊಂಡು 8 ಜನ ಸರ್ವಿಸ್ ಕೊಟ್ಟಿಲ್ಲ ಅಂದರೆ ಹೇಗೆ ಲಾ ಆ್ಯಂಡ್ ಆರ್ಡರ್ ನಡೀತಿದೆ? ಅವು ಏನು ಹೇಳಿ ಮರ್ಡರ್ ಆಗಿದೆ. ಇವನು ಸಿಂಗ್ ರಿಂಕು ಅಂತ ಮರ್ಡರ್ ಆಯಿತು. ಏನು ಹೇಳಿದ್ರು ಪ್ರಾರಂಭ ಪೊಲೀಸ್ ಇಲಾಖೆ ನಿಂತ ಮಾತ್ರ ಇಲ್ಲೆಲ್ಲ ಸಣ್ಣ ಪುಟ್ಟ ಹೊಡೆದಾಗ ಎಂಥ ಕಂಟಿನ್ಯೂ ಹೊಡೆದಿದ್ದಾರೆ ಸತ್ತೋಗಿದ್ದಾನೆ ಅಂತ ಸ್ಟಾರ್ಟಿಂಗ್ ಅಲ್ಲ. ಆಮೇಲೆ ಎನ್ಕ್ವೈರಿ ಮಾಡಿ ನೋಡೋದು ವಿಭಿತ್ಸವಾಗಿ ಭದ್ರವಾಗಿ ಅವ್ನು ಕೊಲೆ ಮಾಡಿದ್ರು, ವಿಕೃತವಾಗಿ ಕೊಲೆ ಮಾಡಿದ್ರು. ಹಂಗೆ ಹೇಳ್ತಾರೆ ಪೊಲೀಸ್. ಯಾಕಂದ್ರೆ ನೀವು ಇನ್ಫಾರ್ಮೇಶನ್ ಕೊಟ್ಟದ್ದು ಅಂಥದ್ದು SP ಗೊತ್ತಾಗಲ್ಲ ಅವ್ನು ಹೇಳೋದು. ಆಮೇಲೆ ನೀವು ಮೇಲುತ್ತಿದ್ದಲ್ಲಿ ಏನಾಯ್ತು? ಮೊನ್ನೆ ಒಂದು ಮರ್ಡರ್ ಆಗಿದೆ. ಅವನು ಹೊಟ್ಟೆ ಪೈಕಂಡು ಸತ್ತ ಅಂತ ಹೇಳಿಯಾರ, ಅವನೇ ಸುಸೈಡ್ ಅದು. ಆಮೇಲೆ ಏನಾಯ್ತು? ಇದು ಪೊಲೀಸ್ ಎಫೆಕ್ಟ್ ಹಿಂಗೆ, ತಹಸೀಲ್ದಾರ್ ಎಫೆಕ್ಟ್ ಹಂಗೆ. ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಬೇಕಾಗುತ್ತೆ ಮೆಸ್ಕಾಮಿಗೆ. ಅವನು ಮಾಡೋ ಕೆಲಸ ಲೈಫ್ ಮ್ಯಾನ್ ಮಾಡೋದು ಅಂತ ಹೇಳ್ತಾ ಇರ್ತದೆ. ಇದ್ದಾರೆ ಅವರು ಚಂದ್ರಪುರದಲ್ಲಿ ಎಂಥವ್ರು ಇದ್ದಾರೆ, ಇಂಥವ್ರು. ಇದು ತಾಲೂಕಲ್ಲಿ ಆಡಳಿತ ಕುಶಲಕ್ಕೆ ಅದು ಒಂದು ಕಾರಣ. ಎಷ್ಟು ಗಲಾಟೆ, ಎಷ್ಟು ಹೊಡೆದಾಟ, ಎತ್ತಾಕೊಂಡು ಹೊಡೆದು ಎಷ್ಟು ಜನ ಅದು ಹಿಂದಿನವರ ಹೇಳಿದ್ದೀನಿ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಇದ್ದಾರೆ ಅಂತ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ. ಅವರ ವಿಳಾಸ, ಅವ್ರ ಗೌರ್ಮೆಂಟ್ ಆಡ್ಕೊಳ್ಬೇಕು. ಆವಾಗಲೇ ಟೆಂಡರ್ ಆಯಿತು, ಆವಾಗಲೇ ಏಜೆನ್ಸಿ ಫಿಕ್ಸ್ ಆಯಿತು, ಕೆಲಸ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಸುಣ್ಣ ಮಣ್ಣು ಹಾಕ್ಕೊಂಡು ಅದಕ್ಕೊಂದು ಲೈಟ್ ಹಾಕ್ಕೊಂಡು ನಾನೇ ತಂದಾನೆ ಹೇಳೋ ಧೈರ್ಯ ಇಲ್ಲ. ಆಗ ನಾವು ದಾಖಲೆ ಕೊಡ್ತೇವೆ ಯಾವಾಗ ಆಗಿತ್ತೆಲ್ಲ. ಯಾವ ತಂದಿರ ಇವತ್ತೊಂದು ಮೀಟಿಂಗ್ ಕರೆದಿದೆ, ಕರಿಬೇಕು, ಅವರೇ ಮಾಡ್ಬೇಕಾಗ್ತದೆ. ಎರಡು ಮಾತೇ ಏನು ತಾಲೂಕು ರಂಗಮಂದಿರ ನಿರ್ಮಾಣ ಮಾಡ್ತೀನಿ. ದುಡ್ಡು ಹೇಳಿರ್ತದೆ. ನಾನು ತಂದಿಟ್ಟಿದ್ದು 4,80,00,000 ಕಲ್ಚರಲ್ ಕಾಂಪ್ಲೆಕ್ಸ್ ಮಾಡ್ಬೇಕಂತ. ನೀವು ಕೆಲವರು ಆಸಕ್ತಿ ಇದ್ದೀರ, ಅವರು ಎಲ್ಲಿ ಮಾಡ್ಬೇಕು ಅಂತ ಹೇಳಿ 2-3 ಸ್ಥಳ ಆಯ್ಕೆ ಮಾಡೋಕ್ಕೂ ಬಂದಿದ್ದೀನಿ. ಅಷ್ಟೊತ್ತಿಗೆ ಕೊರೋನಾ ಬಂತು, ಅಷ್ಟೊತ್ತಿಗೆ ಎಲೆಕ್ಷನ್ ಬಂತು. ಆ ದುಡ್ಡು 4,80,00,000 ಬ್ಯಾಂಕಲ್ಲಿದೆ. ಬಡ್ಡಿ ಎಷ್ಟು ಬಂದಿದೆ ಗೊತ್ತಿಲ್ಲ. ಅದಕ್ಕೇನು ಲೆಕ್ಕ ಬರದೆ ಯಾವ್ದಾದ್ರು ಖರ್ಚು ಹಾಕಿದ್ರೆ ಸುಳ್ಳು ನೋಡಬೇಕು. ಯಾಕಂದ್ರೆ ಯಾರು ಕಮಿಷನರ್ ಇಲ್ಲ ತೀರ್ಮಾನ. ಇಲ್ಲಿ ಕಮಿಷನರ್ ಇಲ್ಲ, ಖಾಲಿ. ಯಾಕೆ ಅದು ಕಮಿಷನರ್ ಬರೋದಂದ್ರೆ ರೊಕ್ಕ ಕೇಳ್ತಾರೆ, ಅದಕ್ಕಾಗಿ ಕಮಿಷನರ್ ಬರೋದು. 4,80,00,000 ನಮ್ಮ ಕಾಲದಲ್ಲಿ ತಂದು ದುಡ್ಡಿದೆ. ಟ್ಯಾಗೋರ್ ಕಲ್ಚರಲ್ ಕಾಂಪ್ಲೆಕ್ಸ್ಗೆ ರಾಜ್ಯ ಸರ್ಕಾರದ ಸೇರಿನ ಮುನ್ಸಿಪಾಲಿಟಿಗೆ ನಗರಸಭೆ, ನಮ್ಮ ಭಾಷೆ ಮುನ್ಸಿಪಾಲಿಟಿ ನಗರಸಭೆಗೆ 4,80,00,000 ತಂದಿದ್ವಿ. ಅದು ಅಕೌಂಟಲ್ಲಿ ಇದೆ ಸರ್. ಇಷ್ಟು ವರ್ಷದಿಂದ ಬಡ್ಡಿ ಎಷ್ಟಾಗಿದೆ ನೋಡ್ಬೇಕು ಅಂತ ಕೇಳ್ಬೇಕು, ಮಾಹಿತಿ ಇರ್ತಲ್ಲ ಕೇಳಬೇಕು. ಹೀಗೆ ಅದನ್ನೇ ಸುಣ್ಣ ಬಣ್ಣ ಮಾಡ್ಕೊಂಡು ಅದಕ್ಕೆ ಪೋಸ್ಟ್ಕೊಂಡು ಮಾಡ್ತಾರೆ. ಸ್ವಿಮ್ಮಿಂಗ್ ಪೂಲ್ ತಿಮ್ಮಪ್ಪನ ಮಾಡಿಸಿದ್ವಿ, ಅದನ್ನು ಓಪನ್ ಆಗಿರಲಿಲ್ಲ, ಅನ್ಸೈಂಟಿಫಿಕ್. ನಾವೊಂದು ಸ್ವಲ್ಪ ಟ್ಯಾಕ್ಸಿ ಮಾಡಿ ಓಪನ್ ಮಾಡಿದ್ವಿ. ಅದನ್ನು ಮತ್ತೆ ರಿನೋವೇಟ್ ಮಾಡಿದ್ವಿ ಅಂತ ಮಾಡಬೇಕು. ಮಾಡೋ ದಿನ ಏನು ಭಾಷಣ ಮಾಡಿದ್ರು? 70 ಕೋಟಿ ರೂಪಾಯಿ 1000 ಆಸ್ಪತ್ರೆಗೆ ಬಂದಿದೆ. ಹೇಳಿದ್ರೆ ಎಲ್ಲಿದೆ? 7 ಕೋಟಿ ತೋರಿಸಿ 70 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ. ಎಲ್ಲಿದೆ ದುಡ್ಡು? ಮುಂದಿನ ವಾರ ಬರ್ತೀವಿ ನಾವು. ವಿಡಿಯೋ ನಿಮ್ಗೆ ಹೇಳಿದ್ದು, ನೀವು ರಿಪೋರ್ಟ್ ಮಾಡಿದ್ದು ಎಲ್ಲ ತಗೊಂಡು ಬರ್ತೀವಿ. ಹೀಗೆ ಬರೀ ಸುಳ್ಳು ಹೇಳ್ಕೊಂಡು ಕಾಲ ಕಳೀತಿದ್ದಾರೆ. ರೈತರು ಒಕ್ಕಲೆಬ್ಬಿಸೋದು 14-13 ಕಡೆ. ಹೀಗೆ ಇವರು ಸಾಧನೆ ಏನಂತಂದ್ರೆ ರೈತರು ಒಕ್ಕಲೆಬ್ಬಿಸೋದು, ಸುಮ್ಮನೆ ಪೋಸ್ ಕೊಡ್ಕೊಳ್ಳೋದು, ಕೂದಲಿ ಬಂದಲ್ಲಿ ಅದೊಂದು ಎಸ್ಕಾರ್ಟ್ ಇಟ್ಕೊಂಡು ಓಡಾಡೋದು. ಎಸ್ಕಾರ್ಟ್ ಮಂತ್ರಿಗಳೇ ಬೇಡ ಅಂತ ಹೇಳ್ತಾರೆ. ನಂಗೊಂದು ಎಸ್ಕಾರ್ಟ್ ಬೇಕು ಅಂತ ನಮಗೂ ಎಲ್ಲ ಕೊಟ್ಟಿಲ್ಲ, ನಾವು ತಗೊಳ್ಳಿ. ಇವರಿಗಿಂತ ಹೆಚ್ಚು ಮೋಸ್ಟ್ ಪವರ್ಫುಲ್ ಆಗಿ ನಮ್ಗೆ ಕೊಟ್ಟಿದ್ವಿ. ಮತ್ತು ನಾನು ಅಧ್ಯಕ್ಷ ಆದಂಥ ಸಂಸ್ಥೆಯಿಂದ ಸುಮಾರು 600 ಕೋಟಿ ರೂಪಾಯಿ ತಗೊಂಡು ಇದು ಕೊಟ್ಟರು. ಸಾಗರದಲ್ಲಿ ಇದ್ದರು
ಗೌರ್ಮೆಂಟ್ ಆಸ್ಪತ್ರೆಗೆ ಲಿಫ್ಟ್ ಹಾಕ್ಸಿದ್ವಿ. ಗೌರ್ಮೆಂಟ್ ಆಕ್ಸಿಜನ್ ಪ್ಲಾಂಟ್ ಇರಲಿಲ್ಲ, ಪರ್ಮನೆಂಟ್ ಆಕ್ಸಿಜನ್ ಪ್ಲಾಂಟ್ ಹಾಕ್ಸಿ ಚೆನ್ನಾಗಿ ಹಾಕ್ಸಿದ್ವಿ. ಅದಾದಮೇಲೆ ಜೂನಿಯರ್ ಕಾಲೇಜಿಗೆ ಕಟ್ಟಡ ಕಟ್ಸ್ಕೊಟ್ವಿ, 4 ಮಾಡಿದ್ದು ಲಿಫ್ಟ್ ಮಾಡಿಕೊಟ್ವಿ. ಮತ್ತು ಜೂನಿಯರ್ ಕಾಲೇಜ್ ಯಾರು ಪ್ರಿನ್ಸಿಪಲ್ ಚೇಂಬರ್ ಹೋಗಿ ಅದು MSc ಮಾಡಿಸ್ಕೊಟ್ವಿ. ಆ ಲೆಕ್ಚರರ್ ಕೂತ್ಕೊಳ್ತಾರ ಸ್ಟಾಫ್ ರೂಮ್ ಈ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂಥದ್ದೊಂದು ಸ್ಟಾಫ್ ರೂಮ್ ಮಾಡ್ಕೊಡ್ತೀವಿ. ಯಾಕಂದ್ರೆ MSc ಇವ್ರು ಏನೂ ಇಲ್ಲದೇ ಆ ಗಾಡಿ ಹಿಂದೆ ಓಡಾಡ್ಸೋದು. ಆ ಬೋರ್ಡಿಂದ ಏನು ಕೊಡಿ, ಯಾವ ಸ್ಕೂಲಿಗೆ ಕೊಡಿ?